ಫ್ರೆಶರ್ಸ್ ಡೇ ಇದೆ, ಅದಕ್ಕೆ ರೆಡಿಯಾಗಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಆಯಿತು. ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋದೆ. ಆ್ಯಂಡ್ 9 o'clock ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಐ ನೀಡ್ ಟು ಲೀವ್ ನಾವು, ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಸರ್ ಹಾಯ್ ಮಾಡಿ. ಗೈಸ್ ಇವ್ರು ನಮ್ಮ ಟೀಚರ್ ಚೇತನ್ ಸರ್. ಟೀಚರ್ ಇವರು ಏನು ಸ್ಟೂಡೆಂಟಾ? ಫಸ್ಟ್ ಇಯರ್ ಸ್ಟೂಡೆಂಟ್ ನಾನು. ಡೆಕೋರೇಷನ್. ಸೊ ಗೈಸ್ ದಿಸ್ ಇಸ್ ದ ಥಿಂಗ್. ನಮ್ಮದು ಮೆಟಲ್ ಬಿಲ್ಡಿಂಗ್ ಅಂತ ಹೇಳೋದು. ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ಸ್ಟೇಜ್ ಯಾಕೆ ತೇಜು ನೀನು ರೆಡಿ ಆಗಿಲ್ಲ? ನಾವೇನಿಂದ ಫ್ರೆಶರ್ಸಾ? ಹೌದು ಗೈಸ್, ನಾವು ಎಷ್ಟು ದೊಡ್ಡ ಫಂಕ್ಷನ್ ನೋಡಿ ಗೈಸ್, ಎಲ್ಲರೂ ವೆಲ್ಕಮ್ ಮಾಡ್ತೀವಿ. ನೋಡಿ ಗೈಸ್ ಎಷ್ಟು ರೆಡಿ ಆಗಿದ್ದಾಳೆ, ಫುಲ್ ಮೇಕಪ್. ಅವನೆಲ್ಲ ಐಡೆಂಟಿಫೈ ಮಾಡ್ತಿದ್ದ, ನೀನೇನೇನು ಮಾಡ್ಕೊಂಡಿದ್ದಿ? ಕರ್ಲ್ಸ್ ಅದು. ನಿಮ್ಗೆ ಹೊಡಿರಿ, ಚಪ್ಪಾಳೆ ಹೊಡಿರಿ. ಇದು ಗೈಸ್ ನಮ್ಮ ಕಾಲೇಜ್ ಹತ್ರ ಹಾರ್ಸ್ ಶೋ ನಡೀತಿತ್ತು. ನಾನು ತೇಜು ಬಂದಿದ್ದೆ. ಫೋಟೋ ಎಲ್ಲ ಇಸ್ಕೊಂಡ್ರಿ ಹಾರ್ಸ್ ಹತ್ರ. ಜೋರಾಗಿ ಹೇಳು. ಒಂದೊಂದು ಥರ ಡಿಫ್ರೆಂಟ್ ಆಗಿದೆ. ಹೌದು, ಸಖತ್ತಾಗಿದೆ. ಗೈಸ್ ಇದ್ರ ಹೆಸರು ಕಾಳನ ಇದು ಆಕ್ಚುಲಿ ಚೆನ್ನಾಗಿರೋದು. ನಾವು ಮತ್ತೆ ಬಂದ್ವಿ ಸೇಮ್ ಪ್ಲೇಸ್. ಇಲ್ಲಿ ಇಷ್ಟರಲ್ಲೂ ಒಂದು ಹಾರ್ಸ್ ಇಷ್ಟ ಆಗಿದೆ. ಅಲ್ಲಿದೆ ನೋಡಿ ಕಾಲ. ಬಂದ್ರಿ ನೋಡಿ, ಅಂಕಲ್ ಇಲ್ಲಿ ಇರ್ಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಇಷ್ಟೊತ್ತು ಇದ್ರ ಹತ್ರ ಇತ್ತು ಫೋಟೋ ಶೂಟ್. ಹೌದು, ಗೈಸ್ ಇದ್ರ ಹೆಸರು ಸ್ವಪ್ನ ಸುಂದರಿ. ಇದು ನನ್ನ ಮಾತು ಬಿಟ್ಟು ಬೇರೆ ಯಾರ ಮಾತು ಕೇಳ್ತಾ ಇಲ್ಲ. ತೇಜು ಮಾತಂತೂ ಕೇಳ್ತಾನೆ ಇಲ್ಲ, ಅವನ ಮಾತು ಕೇಳ್ತಾ ಇಲ್ಲ. ಇದು ನನ್ನ ಟೀಮ್. ಅದ್ರ ಹೆಸ್ರೇನು ಅಂಕಲ್? ಹಾಂ, ಮರ್ತೋಗ್ಬಿಟ್ಟಿದ್ದೆ. ಸ್ವಪ್ನ ಸುಂದರಿ, ಪ್ಯೂರ್ ಕೃಷ್ಣ ಸುಂದರಿ ಅಲ್ವಮ್ಮ? ಹಾಂ, ಜನ್ನತ್. ಗೈಸ್ ಸೆಲ್ಫಿ ವಿತ್ ಸ್ವಪ್ನ ಸುಂದರಿ, ಧೃತು ವಿತ್ ಸ್ವಪ್ನ ಸುಂದರಿ. ತೇಜು ಇಲ್ಲೋಡಿಲ್ಲ. ಅವಳಿಗೆ ಗೊತ್ತಿಲ್ಲ ಏನೋ ಡೈಲಾಗ್. ಬಂಗಾರಿ ಏನೇ ಕಮ್ಮಿ ಮಾಡಿದೆ ನಿಂಗೆ? ಅದ್ ನೀವೇನ್ ಹೇಳಿದ್ರು ನಿನ್ ಮಾತು ಕೇಳಲ್ಲ. ಬಂಗಾರಿ ಚಿನ್ನಿ ಅದೇ ಗರ್ಲ್ ಸ್ವಪ್ನ ಸುಂದರಿ. ತೇಜು ಮತ್ತೆ ಕೇಳಲೇಬೇಡ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು. ಅಭ್ಯಾಸ ಆಗೋಯ್ತು. ಓದಿಲ್ಲ ಅಂದ್ರೆ ಕೇಳ್ತಾ ಇಲ್ಲ ನೋಡಿ, ನನ್ನ ಮಾತು ಕೇಳ್ತಾ ಇಲ್ಲ. ಅದು ಓದಿಲ್ಲ ಅಂದ್ರೆ ನೆಕ್ಸ್ಟ್ ಇದೆ.
ಓದಿದ್ರು ಅಷ್ಟೇ, ಓದಿಲ್ಲ ಅಂದ್ರು ಅಷ್ಟೇ. ಬೈಲಿ ಜನ್ನತ್ ತೇಜು ಕರಿತವಳೆ ನಿನ್ ಫ್ರೆಂಡು. ಗೈಸ್ ನೋಡಿ ಸೇಮ್ ಕುದುರೆ ಮೇಸ್ ಅಂತಾರ ಅಕ್ಕ. ಸೊ ನೋಡಿ ಇಲ್ಲೆಲ್ಲ ಐತೆ, ನಂದೇ ಕುದುರೆ ಇವಾಗ ಬಟ್ ಇಲ್ಲಿ ಯಾವುದೋ ಒಂದು ರೋಲೆಕ್ಸ್ ಅಂತ ಐತೆ, ಅದು ಫುಲ್ ಅಗ್ರೆಸಿವ್. ಇನ್ನೆಲ್ಲ ಓಕೆ. ಸ್ಪೆಕ್ಸ್ ಹಾಕ್ತೇಜು ಆಗಲ್ಲ. ಕಚ್ಚಿದ್ರೆ ಮೂತಿಗೆ ಹಾಕ್ಬಿಡ್ಲಾ? ಅದ್ರ ಕಣ್ಣು ನೋಡಿ ಎಷ್ಟು ಚೆನ್ನಾಗಿದೆ, ಬ್ಲೂ ಸ್ಪಾರ್ಕ್ಲಿ ಐಸ್. ಅದೇ ಫೋಟೋ ಮಾತ್ರ ಇಸ್ಕೊಂತ ಇಲ್ಲ ಅಲ್ಲ ತೇಜು. ಅದ್ರದ್ದು ಹೆಡ್ ಬ್ಯಾಂಡ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಕೋಪ ಜಾಸ್ತಿ ಅಂತ ಜನಗಳನ್ನ ತೋರಿಸಲ್ವಂತೆ ಇದಕ್ಕೆ. ಇಲ್ಲಿ ಶೋ ನಡೀತಿದೆ, ದಿ ರಾಯಲ್ಟಿ ಹಾರ್ಸ್ ಶೋ ಬೆಂಗಳೂರು. ಆ್ಯಂಡ್ ಇದೇನಿದು ಏಷ್ಯಾಸ್ ನಂಬರ್ 1 ಶೋ ಅಂತ ಏನೋ ಹೇಳ್ತಿದ್ರು. ನೋಡೋಣ. ಗೈಸ್ ದಿಸ್ ಇಸ್ ರೋಲೆಕ್ಸ್. ಇದೇ ತುಂಬ ಅಗ್ರೆಸಿವ್ ಅಂತ ಹೇಳ್ತಾ ಇದ್ದಿದ್ದು. ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಇದು ಬಂದು ನಮ್ಮ ಕಾಲೇಜ್ ಪಕ್ಕದಲ್ಲೇ ನಡೀತಿರೋದು. ಆ ಕಾಂಪೌಂಡ್ ನಮ್ಮ ಕಾಲೇಜ್ ಇದು. ಗೈಸ್ ಇದು ಬಂದು ನಮ್ಮ ಫ್ರೆಂಡು, ಇದು ಫಸ್ಟ್ ಪ್ರೈಸ್ ಅಂತೆ. ಇನ್ನೊಂದು ಹೇಳಿದ್ವಿ ಅಂದಾಗ 8 lakhs ಅಂತೆ, ಇವಾಗ 50 lakhs ಪ್ರೈಸ್ ರಿವ್ಯೂ ಮಾಡ್ತಿದ್ದೀವಿ. ಆ್ಯಂಡ್ ಇದು ನಮ್ಮ ಫ್ರೆಂಡ್ ಅಲ್ಲ ತೇಜು, ಅದೂ ಹೌದು ಕ್ಲೋಸ್ ಮಿತ್ತಿಲ್ ನಾನು ವಿಡಿಯೋ ಮಾಡ್ತೀನಿ ನೋಡಿ ಗೈಸ್. ಚೆನ್ನಾಗಿ ಗೈಸ್, ದಟ್ಸ್ ಆಲ್ ಫಾರ್ ಟುಡೇಸ್ ಬ್ಲಾಗ್. ಈ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಬ್ಲಾಗ್ಗೆ ವೆಯ್ಟ್ ವೇಟ್ ಮಾಡಿ. ಬಾಯ್ ಬಾಯ್. ಆ್ಯಂಡ್ ಗೈಸ್ ಇನ್ನೊಂದು ಮ್ಯಾಟರ್ ಹೇಳೋದು ಮಾಡ್ತಾರೆ, ಗಗನನ ಬರ್ಡೇ ಇತ್ತು, ಬಟ್ ಗಗನನ್ನ ಸಿಕ್ಕಿಲ್ಲ ನಮಗೆ. ಟ್ರಿಪ್ ಹೋಗಿದೆ, ಬರ್ತೀನಿ ಅಂತ ಹೇಳೋ. ನೋಡೋಣ ಇವಾಗ ಮನೆಗೆ ಹೋದ್ಮೇಲೆ ಏನಾದರೂ ಬರ್ತಾರಾ ಇಲ್ಲ. ಓಕೆ ಗೈಸ್, ಬಾಯ್. ಸೊ ಗೈಸ್ ಈ ಇವೆಂಟ್ ಆ್ಯಕ್ಚುಲಿ ನಡೀತಿದ್ದು CMR ಲೇಕ್ ಸೈಡ್ ಯೂನಿವರ್ಸಿಟಿ ಹತ್ರ. ಅಂದರೆ ನಮ್ಮ ಕಾಲೇಜ್ ಪಕ್ಕ ಒಂದು ಲೇರೋಮಾ ಗಾರ್ಡನ್ಯ ಅಂತ ಒಂದು ವೆಡ್ಡಿಂಗ್ ವೆನ್ಯೂ ಇದೆ, ಅಲ್ಲಿ ಆ್ಯಕ್ಚುಲಿ ನಡೀತಿದೆ. ಐ ಮೀನ್ ಶೋ ವಾಸ್ ಟೇಕಿಂಗ್ ಪ್ಲೇಸ್ ಹೋಗಿದೆ. ಆಮೇಲೆ ನಾವು ಇಡ್ಸ್ಕೊಂಡಿರೋ ಫೋಟೋಸು ಅದೆಲ್ಲ ಬಂದು ಹಾರ್ಸಸ್ನೆಲ್ಲ ಒಂದು ಸ್ಟೇಬಲ್ ಥರ ಮಾಡಿ ಅಲ್ಲಿಟ್ಟಿದ್ರು. ಆ್ಯಂಡ್ ಸಖತ್ತಾಯಿತು ಗೈಸ್ ಎಕ್ಸ್ಪೀರಿಯನ್ಸ್ ಫುಲ್. ಅದ್ರ ಜೊತೆ ಎಲ್ಲ ಇಂಟ್ರ್ಯಾಕ್ಷನ್ ಮಾಡಿಕೊಂಡು ಫೋಟೋಸ್ ಇಡ್ಸ್ಕೊಂಡು ಎಲ್ಲ ಬಂದ್ವಿ. ಆ್ಯಂಡ್ ಇದು ಬಂದು October 10th, 11th ಆ್ಯಂಡ್ 12th. ಸೊ ಇವತ್ತು ಬಂದು 11th, ನಾಳೆ ಇಟ್ಸ್ ಗೋನ ಎಂಡ್. ಸೊ ಮೋಸ್ಟ್ ಪ್ರಾಬ್ಲಿ ನಂಗೆ ಗೊತ್ತಿಲ್ಲ ನಾನು ಯಾವಾಗ ಈ ವ್ಲಾಗ್ ಹಾಕ್ತೀನಿ ಅಂತ. ಆ್ಯಂಡ್ ಅಷ್ಟೇ ಗೈಸ್, ಇಟ್ಸ್ ಗೋನ ಎಂಡ್ ಆನ್ ಸಂಡೇ. ಆ್ಯಂಡ್ ದಿಸ್ ವಾಸ್ ಸಮ್ ಏಷ್ಯಾಸ್ ರಾಯಲ್ಟಿ ಹಾರ್ಸ್ ಶೋ. ಆ್ಯಂಡ್ ಅಷ್ಟೇ ಗೈಸ್, ಬಾಯ್ ಬಾಯ್.